ಸ್ನೇಹಿತರೆ. ಇವತ್ತು 26 ಇವತ್ತು 26/7/2026 ಒಂದು ಸ್ಪೆಷಲ್ ಕ್ಲಾಸ್‌ಗೆ ಸೇರಿದ್ವಿ. ಆಕ್ಚುಲಿ ಇಲ್ಲಿ ಆಗಸ್ಟ್ 9 ಒಂದು ದಿನದ ವರ್ಕ್‌ಶಾಪ್‌ನ ಬಗ್ಗೆ ಮಾತಾಡಿದ್ವಿ. ಹಾಗೆ 3 ದಿನ ಜುಲೈ 17, 18, 19 ಏನು ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ಅಲ್ಲಿ ಏನು ವಸತಿಯುತ ಶಿಬಿರ ನಡೆದಿತ್ತು, ಅದ್ರ ಬಗ್ಗೆ ಕೂಡ ಮಾತಾಡಿದ್ವಿ. ಮತ್ತೆ ಅದರ ಜೊತೆಯಲ್ಲಿ ನಮ್ಮೆಲ್ಲ ಸ್ನೇಹಿತರ ಅನುಭವಗಳನ್ನು ಕೂಡ ತಿಳ್ಕೊಂಡ್ವಿ. ಇವತ್ತಿನ ಕ್ಲಾಸ್ ಹೇಗಿತ್ತು ಎಲ್ರನ್ನೂ ಒಬ್ಬೊಬ್ಬರಾಗಿ ಕೇಳ್ಕೊಂಡು ಅವರ ಅನುಭವವನ್ನ ತಿಳ್ಕೊಳ್ಳೋಣ ಬನ್ನಿ. ಸರ್, ವಿಕಾಸ್ ಸರ್, ಮೊದಲಿಗೆ ನಿಮ್ಮ ಅನುಭವ ತಿಳಿಸಿ. ನಮಸ್ತೆ ಸುದರ್ಶನ್. ಖಂಡಿತವಾಗ್ಲೂ ನಮಸ್ತೆ ಸರ್. ನಾವು ಕಳೆದ 16, 17, 18, 17, 18, 19 ನಮ್ಮ ಜುಲೈ ತಿಂಗಳಲ್ಲಿ ನಾವು 3 ದಿನ ವಸತಿ ಶಿಬಿರ ಆಯೋಜನೆ ಮಾಡಿದ್ರು ನಮ್ಮ ಜಯಪ್ರಕಾಶ್ ನಾಗ್ತೇಳಿ ಮಾರ್ಗದರ್ಶನದ ಮುಖಾಂತರ. ಆ 3 ದಿನದ ಒಂದು ಚರ್ಚಾ ವಿಷಯ ಅಂದ್ರೆ ಅಲ್ಲಿನ ಅನಿಸಿಕೆ, ನಾವು ಯಾವ ರೀತಿಯಾಗಿ ನಾವು ಅನುಭವ ಪಡೆದ್ವಿ, ಆ ಒಂದು ಅನುಭವ ವಿಚಾರವನ್ನ ಇವತ್ತು ಭಾನುವಾರ ಸ್ಪೆಷಲ್ ಕ್ಲಾಸ್ ತಗೊಂಡು ಆ ವಿಚಾರದಲ್ಲಿ ನಮ್ಮ ಫೀಡ್ಬ್ಯಾಕ್ನ ಅನಿಸಿಕೆಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅಂದ್ರೆ ಅಲ್ಲಿನ ಒಂದು ಅದ್ಭುತ ವಿಚಾರನೇ ಹೇಳ್ಬೋದು. ಯಾಕೆಂದ್ರೆ ನಾವು 3 ದಿನ ಹೇಗೆ ಕಳೆದ್ವಿ, ಅಲ್ಲಿ ಕಳೆದ ವಿಚಾರ, ಒಂದು ರಾತ್ರಿ ಹೇಗಾಯ್ತು, ಬೆಳಗ್ಗೆ ಹೇಗಾಯ್ತು, ಮತ್ತೆ ಮಧ್ಯಾಹ್ನ ಹೇಗಾಗ್ತಿತ್ತು, ಊಟದ ಟೈಮ್ ಯಾವ ತರ ಸಿಕ್ತಿತ್ತು, ಆ ಊಟದ ಟೈಮನ್ನು ಹೇಗೆ ಸವಿ ಸವಿಯಾಗಿ ಕಳೆದ್ವಿ, ಸವಿ ಸವಿಯಾದ ಊಟವನ್ನು ಮಾಡಿದ್ವಿ. ಅವತ್ತು ಅವರು ಫೌಂಡರ್ ಆಫ್ ಏನಿದ್ದಾರೆ ನಮ್ಮ ಏನ್ಸಿಯಂಟ್ ವಿಸಿಡಮ್ನವರು, ಅವರ ಬರ್ತ್ಡೇ ಇತ್ತು. ಆ ಬರ್ತ್ಡೇ ದಿನ ವಿಶಿಷ್ಟವಾದ ಒಂದು ಸ್ವೀಟ್ಗಳನ್ನ ಕೊಟ್ಟಿದ್ರು. ನಮ್ಮ ಸ್ನೇಹಿತರೆಲ್ಲ ತುಂಬ ವಿಶೇಷವಾಗಿ ಆ ಸ್ವೀಟ್ನೆಲ್ಲ ಸವಿದ್ರು ಅಂತ ಹೇಳ್ಬೋದು. ಅದನ್ನೆಲ್ಲ ನಮ್ಮಲ್ಲಿ ಈಗ ಅನಿಸಿಕೆಗಳ ಮುಖಾಂತರ ಮಾತಾಡೋರಿದ್ರು, ಮಾತಾಡಿದ್ದಾರೆ. ಅಂದರೆ ತುಂಬ ನಮಗೆ ಏನು ನಮ್ಮ ಮಾರ್ಗದರ್ಶನ, ನಮಗೆ ಜಯಪ್ರಕಾಶ್ ನಾಗ್ತೇಳಿ ಅವರ ಮಾರ್ಗದರ್ಶನ ಎಷ್ಟು ಅವಶ್ಯಕತೆ, ಮಾತುಗಾರಿಕೆಗೆ ಎಷ್ಟು ಅವಶ್ಯಕತೆ, ಭಾಷಣಕ್ಕೆ ಎಷ್ಟು ಅವಶ್ಯಕತೆ, ನಮ್ಮ ವೃತ್ತಿಗೆ ಎಷ್ಟು ಅವಶ್ಯಕತೆ, ವೃತ್ತಿ ಜೀವನಕ್ಕೆ. ಅಂದ್ರೆ ಇದೆಲ್ಲಾನು ನಮ್ಮ ಅನಿಸಿಕೆಗಳು ತುಂಬಾ ಅವಶ್ಯಕತೆನೆ ಅಂತ ಹೇಳ್ಬೋದು ಎಲ್ಲ ನಮ್ಮ ಸ್ನೇಹಿತರಿಗೆ. ಈಗ ನಾವು ಮಾತಾಡೋದು ನಮ್ಮ ಶೈಲಿನ, ನಮ್ಮ ಅಲ್ಲಿ ಏನು ನಾವು 3 ದಿನ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ನಾವು ಮಾತಾಡಿದ್ವಿ. ಏಕೆಂದ್ರೆ ಅವರು ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಪ್ರಾಕ್ಟೀಸ್ ಮಾಡಿಸ್ಕೊಂತ ಹೋದ್ರು. ಕಂಟೆಂಟ್ಸ್ ಇರ್ಬೋದು, ವಿಷಯ ಇರ್ಬೋದು, ಏನ್ ಬಾಡಿ ಲ್ಯಾಂಗ್ವೇಜ್ ನಾವೇನಂತೀವಿ ಹಡಿಯಿಂದ ಮುಡಿವರೆಗೂ ನಮ್ಮನ್ನೆಲ್ಲ ಒಬ್ಬೊಬ್ಬರನ್ನೇ ನಿಲ್ಲಿಸ್ಬಿಟ್ಟು ನೋಡಿ, ಒಂದಡಿ ಡಿಸ್ಟೆನ್ಸ್ ಅಲ್ಲಿ ಕಾಲು ಎಷ್ಟಿರ್ಬೇಕು, ಜಾಸ್ತಿ ಇದ್ರೆ ನೀವು ನಿಂತ್ಕೊಳಕ್ಕಾಗಲ್ಲ, ನಿಮ್ದು ಬಾಡಿ ಲ್ಯಾಂಗ್ವೇಜು ಇದಾಗಿಲ್ಲ. ಆಮೇಲೆ ನಮ್ಮ ಭಾಷೆನ ನಾವು ಯಾವ ರೀತಿ ಉಪಯೋಗಿಸ್ಬೇಕು, ಆ ಭಾಷೆ ನಮ್ಮ ಧ್ವನಿ ಮುಖಾಂತರ ಹೇಗೆ ಏರಿಳಿತದಲ್ಲಿ ಇರಬೇಕು, ತುಂಬಾ ಚೆನ್ನಾಗಿ ಆ ಒಂದು ಅನಿಸಿಕೆಗಳನ್ನು ನಮ್ಮ ಸ್ನೇಹಿತರೆಲ್ಲರೂ ಹೇಳ್ಕೊಂಡ್ರು ಇವತ್ತು ಭಾನುವಾರದ ದಿನ ಸೆಷನ್ನಲ್ಲಿ. ಈ ರೀತಿಯಾದ ಒಂದು ಎಕ್ಸ್ಟ್ರಾ ಸೆಷನ್ನಲ್ಲಿ ನಮ್ಮ ಸ್ನೇಹಿತರೆಲ್ಲ ಭಾಗವಹಿಸಿದ್ರೆ ನಮ್ಮ ಒಂದು ಮುಂದಿನ ವೃತ್ತಿಗೆ ನಾವೇನು ಗೋಲ್ ಸೆಟ್ಟಿಂಗ್ಸ್ ಇದೀವೋ, ಗೋಲ್ ಸೆಟ್ಟಿಂಗ್ಸ್ಗೆ ಖಂಡಿತವಾಗಿ ಅಳವಡಿಸ್ಕೋಬಹುದು. ಆ ಅಳವಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ನಮ್ಮ ಬದುಕುನ, ನಮ್ಮ ನಡೆನ, ನುಡಿನ, ಖಂಡಿತವಾಗಿ ನಮ್ಮ ವ್ಯಕ್ತಿತ್ವ ಕಲೆನ ನಾವು ಪ್ರಸ್ತುತ ಪಡಿಸ್ಬಹುದು. ಯಾಕೆಂದ್ರೆ ನಮ್ಮ ಮುನಿರಾಜ್ ಅವ್ರನ್ನ ನಾನು ನೋಡಿ ನನಗೆ ಅವ್ರ ರೀತಿಯಾಗಿ ನಾನು ಇರ್ಬೇಕು ಅನಿಸ್ತದೆ. ಆದ್ರೆ ಅದು ತುಂಬಾ ಕಷ್ಟ ಅಂತ ಅನಿಸ್ತಾ ಇದೆ. ಅದಕ್ಕೆ ನಡವಳಿಕೆಗೆ ಬರಬೇಕು ಅಂತ ನನಗೆ ಅನಿಸ್ತಾ ಇದೆ. ಖಂಡಿತವಾಗಿಯೂ ಎಲ್ಲರೂ ನಮ್ಮ ಸ್ನೇಹಿತರು ಉಳಿದವರು ಆಫ್ಲೈನ್ ಅಲ್ಲಿ ಇದ್ರೆ ಅವರು ಮುಂದಿನ ನಮ್ಮ ವಿಡಿಯೋ ನೋಡಿ ಅವರ ಅನಿಸಿಕೆಗಳನ್ನ ಹಂಚ್ಕೊಳ್ಳಿ ಅಂತ ಹೇಳ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಸುದರ್ಶನ್, ಧನ್ಯವಾದಗಳು. ಧನ್ಯವಾದ ಸರ್. ನೀವು ಸವಿದ ನೆನಪನ್ನ ಸವಿ ಸವಿಯಾಗಿ ನಮ್ಗೆಲ್ರಿಗೂ ತಿಳಿಸಿದ್ರಿ. ಧನ್ಯವಾದ. ಮುನಿರಾಜು ಸರ್, ನಿಮ್ಮ ಅನುಭವವನ್ನು ತಿಳಿಸಿ. ನಮಸ್ಕಾರ ಸುದರ್ಶನ್ ಅವರೇ. ಇವತ್ತಿನ ದಿನ ನಮಸ್ಕಾರ ಸರ್. ಆನ್ಲೈನ್ಗೆ ಬಂದಿದ್ದು ನನಗೆ ತುಂಬಾ ಖುಷಿ ಆಯಿತು. ಇವತ್ತು ನಾನೇನು ತಯಾರಾಗಿ ಬರ್ದಿದ್ರು ಕೂಡ ಏನೋ ಸಂಕ್ಷಿಪ್ತವಾಗಿ ನನಗೆ ಕೊಟ್ಟಂತ ವಿಚಾರವನ್ನ 4 ಮಾತುಗಳಲ್ಲಿ ಮುಗಿಸಿರೋದು ನನಗೆ ತೃಪ್ತಿ ತಂದುಕೊಟ್ಟಿದೆ. ಇಂಥ ಒಂದು ಏನು ಆನ್ಲೈನ್ ಕಾರ್ಯಕ್ರಮ ಪದೇ ಪದೇ ನಡೀತಾ ಇರಲಿ, ಎಲ್ಲರೂ ಭಾಗವಹಿಸೋಣ ಅನ್ನೋದು ನನ್ನ ಅಭಿಪ್ರಾಯ. ಧನ್ಯವಾದಗಳು. ಧನ್ಯವಾದ ಸರ್. ಪ್ರವೀಣ್ ಸರ್, ನಿಮ್ಮ ಅನುಭವ ತಿಳಿಸಿ. ಹಾ, ನಮಸ್ಕಾರ ಸರ್. ಸರ್, ಇವತ್ತಿನ ಆನ್ಲೈನ್ ಸೆಷನ್ ಕಂಪೇರ್ ಮಾಡಿದ್ರೆ ಮೊದ್ಲೇನು ಆನ್ಲೈನ್ ಸೆಷನ್ ಆಗ್ತಾ ಇತ್ತು, ತುಂಬಾ ಡಿಫ್ರೆನ್ಸ್ ಅನಿಸ್ತಾ ಇದೆ. ಈಗ ಇವತ್ತಿನ ಆನ್ಲೈನ್ ಸೆಷನ್ ಅಲ್ಲಿ ಈಗ ಆತ್ಮವಿಶ್ವಾಸ, ಮೊದ್ಲಿರೋ ಆತ್ಮವಿಶ್ವಾಸ ಇದರಲ್ಲಿ ಡಿಫ್ರೆನ್ಸ್ ಅನಿಸ್ತಾ ಇದೆ. ಇದು ಎದಕ್ಕಂದ್ರೆ ಈಗ ಇದು ವಸತಿ ಶಿಬಿರ ಅಟೆಂಡ್ ಮಾಡಿದ್ವಲ್ವಾ, ಅಲ್ಲಿ ಏನೇನ್ ಹೇಳಿದ್ರು, ಅಂದ್ರೆ ಕಂಟೆಂಟ್ ಇರ್ಬೋದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅದ್ರ ಬಗ್ಗೆ ಹೇಳ್ಕೊಟ್ರಲ್ಲ, ಅದ್ರ ಮಹತ್ವ, ಅದನ್ನ ನಾವು ಇಲ್ಲಿ ಅಳವಡಿಸ್ಕೊಳ್ಳಿಕ್ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಈಗ ಆನ್ಲೈನ್ ಸೆಷನ್ ಅಲ್ಲಿ ನನಗೂ ಡಿಫ್ರೆನ್ಸ್ ಕಾಣ್ತಾ ಇದೆ. ಆಮೇಲೆ ಇನ್ನೂ ಹೆಚ್ಚು ಪ್ರಾಕ್ಟೀಸ್ ಮಾಡಿ, ಇನ್ನೂ ಹೆಚ್ಚು ಅಲ್ಲಿ ಏನೇನು ಕೊಟ್ಟಿದಾರಲ್ಲ ಸರ್, ಅದನ್ನ ನಾವ್ ಇಲ್ಲಿ ಅಪ್ಲೈ ಮಾಡಿದ್ರೆ ನಾವು ಚೆನ್ನಾಗಿ ಮಾತಾಡಬಹುದು ಅಂತ ನಂದು ಅನಿಸಿಕೆ. ಧನ್ಯವಾದ.
ಖಂಡಿತ ಸರ್. ಈ ಪ್ರಾಕ್ಟೀಸ್ ಮತ್ತೆ ಅಕ್ಸೆಪ್ಟೆನ್ಸ್ ನಮ್ಮನ್ನ ಮುಂದಕ್ಕೆ ತಗೊಂಡು ಹೋಗೋದು. ತುಂಬಾ ಚೆನ್ನಾಗಿ ಹೇಳಿದ್ರಿ, ಧನ್ಯವಾದಗಳು ಸರ್. ಆ ಪಾಂಡುರಂಗ ಸರ್, ತಮ್ಮ ಅನುಭವಗಳನ್ನ ತಿಳಿಸಿ. ಸರ್ ನಾನು ಅಟೆಂಡ್ ಆಗಿಲ್ಲ ಸರ್, ಅದು 3 ದಿವಸ ಕ್ಯಾಂಪ್ ಅಲ್ಲಿ. ಆ, ಕ್ಯಾಂಪ್ ಅಲ್ಲಿ ಅಟೆಂಡ್ ಮೂರು ಆಗಿಲ್ಲ ದಿನದ ಸರ್. ಬೇಡ, 3 ದಿನದ ಬೇಡ, ಇವತ್ತಿನ ಅನುಭವ, ಇವತ್ತಿನ ಕ್ಲಾಸ್ ಅನುಭವ, ಅದೇ ಸ್ಪೆಷಲ್ ಕ್ಲಾಸ್ ಇವತ್ತಿನ ಇತ್ತಲ್ವಾ? ಅನುಭವ ಸರ್. ಅದೇ ಸರ್, ನೀವೆಲ್ಲ ಹೇಳಿದ್ರಲ್ಲ ಸರ್, ಅದು ಸ್ಟೇಜ್ ಫಿಯರ್ ಹೇಗೆ ಹೋಗ್ಲಾಡಿಸ್ಕೋಬೇಕು, ಮತ್ತು ನಾವು ಯಾವುದೇ ಒಂದು ವಿಷಯವನ್ನು ಮಾತಾಡುವಾಗ ಅದನ್ನು ಸ್ಟಾರ್ಟಿಂಗ್ ಈ ತರ 1 to 1 ಅಂದ್ರೆ ಪ್ರಾರಂಭದಲ್ಲಿ ಹೇಗೆ ಮಾತಾಡಬೇಕು, ಅದರ ನಡುವಿನ ಅಂದ್ರೆ ಊರ್ಣ ಏನಂತಾರೆ ಅದಕ್ಕೆ, ಭಾಷೆ ಸಾರಾಂಶ ಅದನ್ನೇ ಆ ತರ ಮಾತಾಡಬೇಕು. ಎಂಡಿಗೆ ಆ ತರ ನಾವು ಒಂದು ಮಾತನ್ನು ಮಾತಾಡಿದ್ರೆ ಅವರು ಸಭಿಕರು ತಲೆಯಲ್ಲಿ ಇಟ್ಕೋ ಆ ತರ ಯಾವ ತರ ನಾವು ಎಂಡನ್ನು ಮುಗಿಸ್ಬೇಕು ಅದನ್ನೆಲ್ಲ ಮಾತಾಡಿ ತಿಳಿಸ್ಕೊಟ್ರು ಸರ್ ಇವತ್ತು. ಮತ್ತ ನಾವು ಮಾತಾಡೋ ನಾವೇನ್ ಮಾತಾಡ್ತೀವಲ್ಲ ಸರ್, ಅದ್ರಿಂದ ನಮ್ಗೆ ವೆಕೆಲಬರಿ ಅಂದ್ರೆ ಇವು ಶಬ್ದಗಳು ಜಾಸ್ತಿ ನಮ್ಗ ಇಂಪ್ರೂವ್ಮೆಂಟ್ ಆಕೈತಿ. ನಾವು ಮಾತಾಡುವಂತ ಮಾತಲ್ಲಿಂದ ಕಲೀಲಿಂದ ನಮಗ ಆ 4 ಜನ ಎಲ್ಲ ಹೆಂಗ್ ಮಾತಾಡ್ಬೇಕು, ಆಮೇಲೆ ಏನೋ ಒಂದು ಡಿಸ್ಕಸ್ ಇರ್ಲಿ ಏನೋ ಇರ್ಲಿ 4 ಜನ ನಡುವೆ ನಾವು ಅದನ್ನ ಅವ್ರು ಏನ್ ಮಾತಾಡಿದಾಗ ನಾವು ಅದಕ್ಕೆ ಏನು ಉತ್ತರ ಕೊಡ್ಬೇಕು, ಅದ್ರ ಬಗ್ಗೆ ನಾವು ಏನೋ ನಾವು ತಿಳ್ಕೊಂಡು ಸಬ್ ಕಾನ್ಶಿಯಸ್ ಮೈಂಡ್ ಲಿಂದ ನಾವ್ ಏನ್ ಮಾತಾಡ್ಬೇಕು, ಅವ್ರಿಗೆ ಅದ್ರ ಬಗ್ಗೆ ನಾವು ಸಾರಾಂಶ ಏನ್ ತಿಳ್ಕೊಂಡು ನಾವ್ ಏನ್ ಮಾತಾಡ್ಬೇಕು ಅನ್ನೋ ಧೈರ್ಯ ಬರ್ತೈತಿ, ಆತ್ಮವಿಶ್ವಾಸ ಬರ್ತೈತಿ. ಆಮೇಲೆ 4 ಜನರ ಹತ್ರ ಯಾಕೆ ಮಾತಾಡ್ಬೇಕು ಅನ್ನೋ ಧೈರ್ಯ ಬರ್ತೈತಿ ಅನ್ನೋದು ಈ ಟೈಮ್ನಾಗ ಎಲ್ಲ ಹೇಳ್ಕೊಟ್ಟಿರ್ತಾರೆ. ಅಷ್ಟು ನಾ ತಿಳ್ಕೊಂಡೇನಿ ಸರ್, ಅಷ್ಟೇ. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಕುಮಾರಸ್ವಾಮಿ ಸರ್, ನಿಮ್ಮ ಅನುಭವಗಳ ಇವತ್ತಿನ ಸ್ಪೆಷಲ್ ಕ್ಲಾಸ್ ಹೇಗಿತ್ತು? ಎಲ್ರಿಗೂ ನಮಸ್ಕಾರ. ನಾನು ಕಳೆದ 3 ದಿವಸದ ಸೆಷನ್ ಕೂಡ, ನಾನು 3 ದಿವಸದ ಒಂದು ಕ್ಯಾಂಪ್ ಅನ್ನು ಕೂಡ ನಾನು ಅನುಭವಿಸಿ ಬಂದಿದ್ದೀನಿ. ಅದರಲ್ಲಿ ಪ್ರತಿ ಹಂತದಲ್ಲೂ ಕೂಡ ನಮ್ಮ ಒಂದು ಅನುಭವ ಬಹಳ ಪಾಸಿಟಿವ್ ರೀತಿಯಲ್ಲಿ ಕಾಣಿತು. ಅದೇ ರೀತಿ ಒಂದು ಆನ್ಲೈನ್ ಸೆಷನ್ಸ್ ಅನ್ನು ನಾನು ಅಟೆಂಡ್ ಮಾಡಿದ್ದೀನಿ. ಒಂದೊಂದಕ್ಕೂ ಒಂದೊಂದು ವಿಭಿನ್ನವಾಗಿ ನನಗೆ ಕಾಣಿಸ್ತು. ಇದನ್ನೆಲ್ಲ ನೋಡಿ ನನಗೆ ನನ್ನ ಗುರಿ ನಾನು ಮುಟ್ಬಹುದು ಅಂತ ಅನಿಸ್ತಿದೆ. ನಮಸ್ಕಾರ. ಧನ್ಯವಾದಗಳು ಸರ್, ಬಹಳ ಚೆನ್ನಾಗಿ ತಿಳಿಸಿದ್ರಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮೆಲ್ಲ ಸ್ನೇಹಿತರು ಇವತ್ತಿನ ಸ್ಪೆಷಲ್ ಕ್ಲಾಸ್ ನ ಫೀಡ್ಬ್ಯಾಕ್ ಹಾಗೂ 3 ದಿನದ ಕ್ಯಾಂಪ್ ನ ಫೀಡ್ಬ್ಯಾಕ್ ಕೂಡ ಬಹಳ ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ಸರ್.